ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫಸ್ಟ್ ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ಸೊ ಗೈಸ್, ನಾವು ಏಪ್ರಿಲ್ ತಿಂಗಳದ ಮಂತ್ಲಿ ಕರೆಂಟ್ ಅಫೇರ್ಸ್ದು ಪೇಡ್ PDF ನ ರಿಲೀಸ್ ಮಾಡಿದ್ದೀವಿ. ಸೊ ಗೈಸ್, ಇದು ಒನ್ ಆಫ್ ದ ಇಂಪಾರ್ಟೆಂಟ್ PDF. ಯಾಕಂದರೆ ಗೈಸ್, ಎವ್ರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 10 to 15 ಮಾರ್ಕ್ಸ್ ಕರೆಂಟ್ ಅಫೇರ್ಸಿಂದನೇ ಕ್ವಶನ್ಸ್ ಕೇಳಿರ್ತಾರೆ. ಸ್ಪೆಷಲಿ ಗೈಸ್, ನಿಮಗೆ ಎಕ್ಸಾಮ್ ಟೈಮಲ್ಲಿ ಈ PDF ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಗೈಸ್, ಅವಾಗ ನಿಮಗೆ ಟೈಮ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಮತ್ತೆ ವಿಡಿಯೋಸ್ನು ಎಲ್ಲ ನೋಡೋಕ್ಕಾಗಲ್ಲ. ಅವಾಗ ಗೈಸ್, ಈ PDF ಇಂದ ನೀವು ಸ್ಟಡಿ ಮಾಡ್ಬೋದು. ಸೊ ಗೈಸ್, ಈ PDF ನ ನೀವು ನಮ್ಮ ಅಪ್ಲಿಕೇಶನಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಗೈಸ್, ಈ PDF ಮೇಲೆ 1 ಡೇ ಆಫರ್ ಇರುತ್ತೆ. ಸೊ 50% ಆಫರ್ ಇರುತ್ತೆ. ನೀವು ಪ್ರೊಮೋ ಕೋಡ್ನ ಯೂಸ್ ಮಾಡಿಬಿಟ್ಟು PDF ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಗೈಸ್, ನಾವು ನಮ್ಮ ಅಪ್ಲಿಕೇಶನಲ್ಲಿ ಏಪ್ರಿಲ್ ತಿಂಗಳದ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ವಿಜ್ನ ಆ್ಯಡ್ ಮಾಡಿದ್ದೀವಿ. ಸೊ ಗೈಸ್, ನೀವು ಈ ಕ್ವಿಜ್ನ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು. ಸೊ ಗೈಸ್, ಟೋಟಲ್ 2 ಕ್ವಿಜ್ ಇದೆ. 100 ಮಾರ್ಕ್ಸು 2 ಕ್ವಿಜ್ ಇದೆ. ಸೊ ನೀವು ಫ್ರೀ ಆಗಿ ನಮ್ಮ ಅಪ್ಲಿಕೇಶನಲ್ಲಿ ಅಟೆಂಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಗೈಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ as the first woman officer commanding in Border Roads Organization? ಬಾರ್ಡರ್ ರಸ್ತೆಗಳ ಸಂಘಟನೆಯಲ್ಲಿ ಮೊದಲ ಮಹಿಳಾ ಅಧಿಕಾರಿಯಾಗಿ ನೇಮಕಗೊಂಡವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವೈಶಾಲಿ ಎಸ್ ಹಿವಾಸೆ. ಗಡಿ ರಸ್ತೆಗಳ ಸಂಘಟನೆಯಲ್ಲಿ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನಲ್ಲಿ ಆಫೀಸರ್ ಕಮಾಂಡಿಂಗ್ ಆಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ವೈಶಾಲಿ ಎಸ್ ಹಿವಾಸೆ ಅವರು ಪಾತ್ರರಾಗಿದ್ದಾರೆ. BROದು ಫುಲ್ ಫಾರ್ಮ್ ಗೈಸ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. BROದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಚೌಧರಿ. BROದು ಸ್ಥಾಪನೆ 7th ಮೇ 1960ನಲ್ಲಿ ಆಗಿದೆ. ಆ್ಯಂಡ್ BROದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಸೊ ವೈಶಾಲಿ ಎಸ್ ಹಿಮಾಸೆ is the first officer in commanding of Border Roads Organization. Reliance Foundation will set up 1000-bedded COVID care facility center in which city? ರಿಲಯನ್ಸ್ ಫೌಂಡೇಶನ್ ಯಾವ ನಗರದಲ್ಲಿ 1000 ಹಾಸಿಗೆಗಳ ಕೋವಿಡ್ ಕೇರ್ ಸೆಂಟರ್ ಅನ್ನು ಸ್ಥಾಪಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಜಮ್ನಗರ್. ರಿಲಯನ್ಸ್ ಫೌಂಡೇಶನ್ 1000-bedded ಕೋವಿಡ್ ಕೇರ್ ಫೆಸಿಲಿಟಿ ಸೆಂಟರ್ ಅನ್ನು ಗುಜರಾತ್ನ ಜಮ್ನಗರದಲ್ಲಿ ಸ್ಥಾಪಿಸಲಿದೆ. ಗುಜರಾತ್ ಬಗ್ಗೆ ನೋಡೋದು ಗೈಸ್, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ವಾಟ್ ಈಸ್ ಸೆರಮ್ ಇನ್ಸ್ಟಿಟ್ಯೂಟ್ ಇಂಡಿಯಾಸ್ ನ್ಯೂ ವ್ಯಾಕ್ಸಿನ್ ಪ್ರೈಸ್ ಫಾರ್ ಸ್ಟೇಟ್ ಗೌರ್ಮೆಂಟ್ಸ್? ರಾಜ್ಯ ಸರ್ಕಾರಗಳಿಗೆ SII ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನ ಹೊಸ ವ್ಯಾಕ್ಸಿನ್ನ ಬೆಲೆ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 300 rupees. ಸೊ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇತ್ತೀಚೆಗೆ ವ್ಯಾಕ್ಸಿನ್ಸ್ನ ಹೊಸ ಪ್ರೈಸನ್ನು ಬಿಡುಗಡೆ ಮಾಡಿದೆ. ಸೊ ಇದರಲ್ಲಿ ಗೈಸ್ 300 rupees ಫಾರ್ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಂಡ್ 600 rupees ಫಾರ್ ಪ್ರೈವೇಟ್ ಹಾಸ್ಪಿಟಲ್ಸ್. ಆ್ಯಂಡ್ ಗೈಸ್, ಕೋವಿಶೀಲ್ಡ್ ವ್ಯಾಕ್ಸಿನ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಗ್ಗೆ ನೋಡೋದು ಗೈಸ್, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು CEO ಅದಾರ್ ಪೂನಾವಾಲಾ ಆ್ಯಂಡ್ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ಪುಣೆನಲ್ಲಿದೆ. PM Modi has sanctioned the procurement of how many portable oxygen concentrators under PM CARES Fund? PM CARES Fund ಅಡಿಯಲ್ಲಿ ಎಷ್ಟು ಪೋರ್ಟೇಬಲ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನು ಸಂಗ್ರಹಿಸಲು PM ಮೋದಿ ಅನುಮತಿ ನೀಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1 lakh. PM CARES ಫಂಡ್ ಅಡಿಯಲ್ಲಿ 1 ಲಕ್ಷ ಪೋರ್ಟೇಬಲ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನು ಸಂಗ್ರಹಿಸಲು PM ಮೋದಿಯರು ಅನುಮತಿ ನೀಡಿದ್ದಾರೆ. PM CARES ಫುಲ್ ಫಾರ್ಮ್ ಗೈಸ್, ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ಸ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಇಮರ್ಜೆನ್ಸಿ ಸಿಚುವೇಶನ್ ಫಂಡ್. ಮನೋಜ್ ದಾಸ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಹಿ ವಾಸ್ ಅ ಡ್ಯಾಶ್. ಮನೋಜ್ ದಾಸ್ ಇತ್ತೀಚೆಗೆ ನಿಧನರಾದರು. ಅವರು ಡ್ಯಾಶ್ ಆಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಥರ್. ಫೇಮಸ್ ಇಂಗ್ಲಿಷ್ ಅಂಡ್ ಒಡಿಯಾ ಆಥರ್ ಮನೋಜ್ ದಾಸ್ ಅವರು ಇತ್ತೀಚೆಗೆ ನಿಧನರಾದರು. ಆ್ಯಂಡ್ ಗೈಸ್, ಲಿಟ್ರೇಚರ್ ಅಂಡ್ ಎಜುಕೇಷನ್ಗೆ ಮಾಡಿದ ಕಾಂಟ್ರಿಬ್ಯೂಷನ್ಸ್ಗಾಗಿ ಇವರು 2001ನಲ್ಲಿ ಪದ್ಮಶ್ರೀ ಆ್ಯಂಡ್ 2020ರಲ್ಲಿ ಪದ್ಮಭೂಷಣ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಗೆಟ್ ವೈಲ್ಡ್ ಇನೋವೇಟರ್ ಅವಾರ್ಡ್ 2021? ವೈಲ್ಡ್ ಇನೋವೇಟರ್ ಪ್ರಶಸ್ತಿ 2021 ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೃತಿ ಕಾರಂತ್. 2021ರ ವೈಲ್ಡ್ ಇನೋವೇಟರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಮೂಲದ ಕೃತಿ ಕೆ ಕಾರಂತ್ ಅವರು ಪಾತ್ರರಾಗಿದ್ದಾರೆ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ರೀಸೆಂಟ್ಲಿ ಪ್ರೊವೈಡೆಡ್ $1.5 billion ಟು ಇಂಡಿಯಾ ಟು ಡೀಲ್ ವಿತ್ COVID-19? ಕೋವಿಡ್-19 ಅನ್ನು ಎದುರಿಸಲು ಯಾವ ಸಂಸ್ಥೆ ಇತ್ತೀಚೆಗೆ ಭಾರತಕ್ಕೆ $1.5 billion ನೀಡಿದೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ. ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಭಾರತಕ್ಕೆ 1.5 ಬಿಲಿಯನ್ USD ಹಣವನ್ನು ಒದಗಿಸಿದೆ. ಅಂಡ್ ಗೈಸ್, ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು 26 ದೇಶಗಳಿಗೆ ಆರ್ಥಿಕ ನೆರವು ನೀಡಲು ಈ ಸಂಸ್ಥೆ ಎಡಿಬಿ 2020ರ ಏಪ್ರಿಲ್ನಲ್ಲಿ 20 ಬಿಲಿಯನ್ USD ಪ್ಯಾಕೇಜ್ ಅನ್ನು ಘೋಷಿಸಿತು. ಎಡಿಬಿ ಬಗ್ಗೆ ನೋಡೋದು ಗೈಸ್, ಎಡಿಬಿದು ಫುಲ್ ಫಾರ್ಮ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಎಡಿಬಿದು ಹೆಡ್ ಕ್ವಾರ್ಟರ್ಸ್ ಮಾಂಡಲಿಯಾಗ್ ಫಿಲಿಪೈನ್ಸ್ನಲ್ಲಿದೆ. ಎಡಿಬಿದು ಪ್ರಸ್ತುತ ಪ್ರೆಸಿಡೆಂಟ್ ಮಸಾಟ್ಸುಗು ಅಸಕಾವಾ. ಎಡಿಬಿದು ಸ್ಥಾಪನೆ ಡಿಸೆಂಬರ್ 1966ನಲ್ಲಿ ಆಗಿದೆ. ಇಂಡಿಯಾ ವಿತ್ ವಿಚ್ ಕಂಟ್ರಿ ಹ್ಯಾಸ್ ಅನೌನ್ಸ್ ಟು ಎಸ್ಟಾಬ್ಲಿಷ್ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಬಿಟ್ವೀನ್ ಫಾರಿನ್ ಅಂಡ್ ಡಿಫೆನ್ಸ್ ಮಿನಿಸ್ಟರ್ಸ್. ವಿದೇಶಿ ಮತ್ತು ರಕ್ಷಣಾ ಮಂತ್ರಿಗಳ ನಡುವೆ 2+2 ಮಂತ್ರಿ ಸಂವಾದ ಸ್ಥಾಪಿಸಲು ಯಾವ ದೇಶದೊಂದಿಗೆ ಭಾರತ ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಷ್ಯಾ. ಭಾರತ ಮತ್ತು ರಷ್ಯಾ ಉಭಯ ದೇಶಗಳ ನಡುವೆ ವಿದೇಶಿ ಮತ್ತು ರಕ್ಷಣಾ ಸಚಿವರ ಮಟ್ಟದಲ್ಲಿ ಹೊಸ 2+2 ಸಂವಾದವನ್ನು ಸ್ಥಾಪಿಸುವುದಾಗಿ ಘೋಷಿಸಿತು. ಅಂಡ್ ಗೈಸ್, ಇಲ್ಲಿಯವರೆಗೆ ಅಟ್ ಪ್ರೆಸೆಂಟ್ ಭಾರತವು ಈ ಕಾರ್ಯವಿಧಾನವನ್ನು ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾ ಎಂಬ 3 ದೇಶಗಳೊಂದಿಗೆ ಮಾತ್ರ ಹೊಂದಿದೆ. ನೆಕ್ಸ್ಟ್ ಗೈಸ್, ರಷ್ಯಾ ಬಗ್ಗೆ ನೋಡೋದಾದ್ರೆ ರಷ್ಯಾದು ಕ್ಯಾಪಿಟಲ್ ಮಾಸ್ಕೋ, ರಷ್ಯಾದು ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್, ರಷ್ಯಾದು ಕರೆನ್ಸಿ ರಷ್ಯನ್ ರೂಬಲ್. How much grant is provided by Google to organizations helping people fight the COVID-19 pandemic in India? ಭಾರತದಲ್ಲಿ COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಜನರಿಗೆ ಸಹಾಯ ಮಾಡುವ ಸಂಸ್ಥೆಗಳಿಗೆ ಗೂಗಲ್ ಎಷ್ಟು ಹಣವನ್ನು ನೀಡುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 135 crores. COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಭಾರತಕ್ಕೆ ಸಹಾಯ ಮಾಡಲು ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಅವರು 135 ಕೋಟಿ ರೂಪಾಯಿ ಹಣವನ್ನು ಘೋಷಿಸಿದ್ದಾರೆ. ಸೊ ಗೂಗಲ್ ಬಗ್ಗೆ ನೋಡೋದೇ ಗೈಸ್, ಗೂಗಲ್ದು ಸಿಇಒ ಸುಂದರ್ ಪಿಚಾಯ್. ಗೂಗಲ್ದು ಸ್ಥಾಪನೆ 4 ಸೆಪ್ಟೆಂಬರ್ 1998ನಲ್ಲಿ ಆಗಿದೆ. ಗೂಗಲ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ US ನಲ್ಲಿದೆ. ಅಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಅಂಡ್ ಸರ್ಜರಿ ಬ್ರಿನ್. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಕೋವಿಡ್ ಎಮರ್ಜೆನ್ಸಿ ಲೋನ್ ಸ್ಕೀಮ್? ಕೋವಿಡ್ ತುರ್ತು ಸಾಲ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಹರಿಯಾಣ. ಕೋವಿಡ್ ತುರ್ತು ಸಾಲ ಯೋಜನೆಯನ್ನು ಕೋವಿಡ್ ಎಮರ್ಜೆನ್ಸಿ ಲೋನ್ ಸ್ಕೀಮ್ ಅನ್ನು ಹರಿಯಾಣ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದೆ. ಹರಿಯಾಣ ಬಗ್ಗೆ ನೋಡೋದು ಗೈಸ್, ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅಂಡ್ ಹರಿಯಾಣದ ಗವರ್ನರ್ ಸತ್ಯದೇವ್ ನಾರಾಯಣ್ ಆರ್ಯ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಡೈರೆಕ್ಟರ್ ಆನ್ ದ ಸೆಂಟ್ರಲ್ ಬೋರ್ಡ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಸೆಂಟ್ರಲ್ ಬೋರ್ಡ್ ಆಫ್ ರಿಸರ್ವ್ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಜಯ್ ಸೇಠ್. ಸೆಂಟ್ರಲ್ ಬೋರ್ಡ್ ಆಫ್ ರಿಸರ್ವ್ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಡೈರೆಕ್ಟರ್ ಆಗಿ ಕರ್ನಾಟಕ ಕ್ಯಾಡರ್ನ IAS ಅಧಿಕಾರಿ ಅಜಯ್ ಸೇಠ್ ಅವರು ನೇಮಕಗೊಂಡಿದ್ದಾರೆ. ಅಂಡ್ ಗೈಸ್, ಅಜಯ್ ಸೇಠ್ ಅವರು ಪ್ರಸ್ತುತ ಎಕನಾಮಿಕ್ ಅಫೇರ್ಸ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಫೈನಾನ್ಸ್ ಸೆಕ್ರೆಟರಿ? ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟಿ.ವಿ. ಸೋಮನಾಥನ್. ಟಿ.ವಿ. ಸೋಮನಾಥನ್ ಅವರನ್ನು ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕ ಮಾಡಲು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಇತ್ತೀಚೆಗೆ ಅನುಮೋದನೆ ನೀಡಿದೆ. ಸೊ ಗೈಸ್, ಭಾರತದ ವಿವಿಧ ಸೆಕ್ರೆಟರೀಸ್ ನೋಡೋದಾದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ರಾಜೀವ್ ಗೌಬಾ, ಡಿಫೆನ್ಸ್ ಸೆಕ್ರೆಟರಿ ಅಜಯ್ ಕುಮಾರ್, ಹೋಮ್ ಸೆಕ್ರೆಟರಿ ಅಜಯ್ ಕುಮಾರ್ ಭಲ್ಲಾ, ಫಾರೆನ್ ಸೆಕ್ರೆಟರಿ ಹರ್ಷವರ್ಧನ್ ಶಿಂಗ್ಲಾ, ರೆವೆನ್ಯೂ ಸೆಕ್ರೆಟರಿ ತರುಣ್ ಬಜಾಜ್, ಎಕನಾಮಿಕ್ ಸೆಕ್ರೆಟರಿ ಅಜಯ್ ಸೇಠ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿಚ್ ನೇಷನ್ ಪ್ಲಾನ್ಸ್ ಟು ಸೆಂಡ್ ಅ ಲಾರ್ಜ್ ಆಕ್ಸಿಜನ್ ಪ್ಲಾಂಟ್ ಟು ಇಂಡಿಯಾ ವಿದಿನ್ 1 week? 1 ವಾರದೊಳಗೆ ದೊಡ್ಡ ಆಮ್ಲಜನಕ ಘಟಕವನ್ನು ಭಾರತಕ್ಕೆ ಕಳುಹಿಸಲು ಯಾವ ರಾಷ್ಟ್ರ ಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜರ್ಮನಿ. ವಿದಿನ್ 1 week ದೊಡ್ಡ ಆಮ್ಲಜನಕ ಘಟಕವನ್ನು ಭಾರತಕ್ಕೆ ಕಳುಹಿಸಲು ಜರ್ಮನಿ ರಾಷ್ಟ್ರ ಇತ್ತೀಚೆಗೆ ಯೋಜಿಸಿದೆ. ಜರ್ಮನಿ ಬಗ್ಗೆ ನೋಡೋದು ಗೈಸ್, ಜರ್ಮನಿದು ಕ್ಯಾಪಿಟಲ್ ಬರ್ಲಿನ್, ಜರ್ಮನಿದು ಕರೆನ್ಸಿ ಯೂರೋ ಅಂಡ್ ಜರ್ಮನಿದು ಪ್ರೆಸಿಡೆಂಟ್ ಫ್ರಾಂಕ್ ವಾಲ್ಟರ್. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದ್ದು, ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ಚಾಂಡ್ಲರ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ 2021? ಚಾಂಡ್ಲರ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ 2021 ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಫಿನ್ಲ್ಯಾಂಡ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ನ್ಯೂ MD ಅಂಡ್ CEO ಆಫ್ ಎನ್ಸಿಡೆಕ್ಸ್? ಎನ್ಸಿಡೆಕ್ಸ್ನ ಹೊಸ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಅರುಣ್ ರಾಸ್ತೆ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಗೆಟ್ ವೈಲ್ಡ್ ಇನ್ನೋವೇಟರ್ ಅವಾರ್ಡ್ 2021? ವೈಲ್ಡ್ ಇನ್ನೋವೇಟರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಯಾರು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ವುಮನ್ ಆಫೀಸರ್ ಕಮಾಂಡಿಂಗ್ ಇನ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್? ಬಾರ್ಡರ್ ರಸ್ತೆಗಳ ಸಂಘಟನೆಯಲ್ಲಿ ಮೊದಲ ಮಹಿಳಾ ಅಧಿಕಾರಿಯಾಗಿ ನೇಮಕಗೊಂಡವರು ಯಾರು? ಸ್ನೇಹಿತರೆ, 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು.
ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.